ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ಸಿಬು ಸಿಟಿ ಫಿಲಿಪೈನ್ಸ್ ಅಲ್ಲಿ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಸ್ನೇಹಿತರೆ, ಈ ಏರ್ಪೋರ್ಟ್ ನ ಒಂದು ವಿಶೇಷ ನಿಮಗೆ ನಾನಿವತ್ತು ವಿಶೇಷವಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಫ್ರೆಂಡ್ಸ್, ಸಿಬು ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಡೆಪಾರ್ಚರ್ ನ ವೇಟ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಟರ್ಮಿನಲ್ 2 ಆಗಿದೆ. ಇದು ನಾವು ನೋಡ್ತಾ ಇರೋದು ವಿಶೇಷವಾಗಿತ್ತು. ಇದು ಸಿಬು ಸಿಟಿಯಲ್ಲಿ ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇರೋದು. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾವು ಇವಾಗ ರಿಟರ್ನ್ ಬೆಂಗಳೂರು ಬರ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ನೋಡೋಣ. ಅಲ್ಲಿ ಆ ಕಡೆ ಕೂಡ ಎಕ್ಸ್ಪ್ಲೋರ್ ಮಾಡ್ತೀವಿ, ತೋರಿಸಿ ನಿಮಗೆ ಯಾವ ಥರ ಇದೆ ಅಂತ. ಸ್ನೇಹಿತರೆ, ಇದು ನಾವು ಎಂಟ್ರೆನ್ಸ್ ಅಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿರೋದು ಡಿಪಾರ್ಚರ್ ಅಂತ ಒಂದು ಲೋಗೋ ಸಮೇತ ಸಿಗುತ್ತೆ ಸ್ನೇಹಿತರೆ. ಇದರ ವಿಶೇಷವಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇದು ಒಂದು ಸ್ಪೆಷಲ್ ಆಗಿ ಬೋಟಿನ ಸೇಪಲ್ಲಿ ಮಾಡಿರ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಏರ್ಪೋರ್ಟ್ ಅಂತ ಹೇಳ್ಬೋದು. ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿರ್ತಕ್ಕಂಥ ಈ ಏರ್ಪೋರ್ಟ್ ಅನ್ನ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಸ್ನೇಹಿತರೆ. ಇದು ಮಕ್ತಾನ್ ಸಿಬು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ನ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಹಾಗೆ ಇದು ಒಂದು ಇದರ ವಿಶೇಷ ಏನಂತ ಹೇಳಿದ್ರೆ ಸ್ನೇಹಿತರೆ, ಇದು ಯಾವಾಗಲೂ ಜನರಿಂದ ತುಂಬಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಏರ್ಪೋರ್ಟ್ ಅಂತ ಹೇಳ್ಬೋದು. ಇದರ ರನ್ವೇನ ಸ್ನೇಹಿತರೆ 1956ರಲ್ಲಿ ಯುನೈಟೆಡ್ ಸ್ಟೇಟ್ ಏರ್ಫೋರ್ಸ್ ಅವರು ರೆಡಿ ಮಾಡಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಸ್ಟ್ರಾಟಜಿಕ್ ಏರ್ ಕಮಾಂಡ್ ಬಾಂಬರ್ಗಳಿಗಾಗಿ ಎಮರ್ಜೆನ್ಸಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ರನ್ವೇ ಇದಾಗಿರ್ತದೆ ಸ್ನೇಹಿತರೆ. ಹಾಗೆ 1960ರ ದಶಕದಲ್ಲಿ ವಿಯೆಟ್ನಾಂ ಯುದ್ಧದವರಿಗೆ ಇದು ಸ್ಪಾಟಾದ ಹೊರಟಾಣಿಯಾಗಿ ಕೂಡ ಉಳಿತು ಅಂತ ಹೇಳ್ಬೋದು. ಅದು ಯುಎಸ್ ಪಡೆಯ C-130 ಘಟಕಕ್ಕೆ ನೆಲೆಯಾಯಿತು ಅಂತ ಹೇಳ್ಬೋದು. ಅದುವೇ ಇವಾಗ 1966ರಿಂದ ಇದು ಕಮರ್ಷಿಯಲ್ ಫ್ಲೈಟ್ಗಳಿಗೆಲ್ಲ ಲ್ಯಾಂಡಿಂಗ್ ಮಾಡಲಿಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇದು ಒಂದು ತಲೆ ಕೆಳಗಾದ ದೋಣಿಯ ಹಾಲ್ನಂತೆ ಕಾಣುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ಬ್ಯೂಟಿಫುಲ್ ಆಗಿರೋ ನೀಟ್ ಅಂಡ್ ಕ್ಲೀನ್ ಇರತಕ್ಕಂಥ ಒಂದು ನಾನ್ ನೋಡಿದ ಏರ್ಪೋರ್ಟ್ ಇದಾಗಿರ್ತದೆ ಸ್ನೇಹಿತರೆ. ಇದು ಫಿಲಿಪೈನ್ಸ್ ನ 2ನೇಯ ದೊಡ್ಡ ಏರ್ಪೋರ್ಟ್ ಇದಾಗಿರ್ತದೆ. ಇಲ್ಲಿಂದ ತುಂಬಾ ಜನರು ಫ್ಲೈ ಮಾಡ್ತಾರೆ, ಆಮೇಲೆ ಟೂರಿಗೆ ಬರ್ತಾರೆ ಅಂತ ಹೇಳ್ಬೋದು. ಬನ್ನಿ, ಇದರ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿ ನಾನು ಹೇಳ್ತೀನಿ. ಸ್ನೇಹಿತರೆ, ಇದು ಇಂಟರ್ನ್ಯಾಷನಲ್ ಸಿಬು ಮಕ್ತಾನ್ ಏರ್ಪೋರ್ಟ್ ಇದಾಗಿರ್ತದೆ ಸ್ನೇಹಿತರೆ. ಇದು ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಅಂತ ಹೇಳ್ಬೋದು. ಇದರ ವಿಶೇಷ ಏನಂದ್ರೆ ಸ್ನೇಹಿತರೆ, ಇದು ದೋಣಿಯ ಆಕಾರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಒಂದು ರೆಸಾರ್ಟ್ ಫೀಲ್ ಇದಾಗಿರ್ತದೆ. ಹಾಗೆ ನಾವು 4 ಡೇಸ್ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ರಿಟರ್ನ್ ಬರಬೇಕಾದ್ರೆ ಈ ವಿಡಿಯೋನ ಎಕ್ಸ್ಪ್ಲೋರ್ ನಿಮಗೋಸ್ಕರ ಮಾಡಿದ್ದೆ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಮಾಡುವ ಮೊದಲು ನಮಗೆ ಟೈಮ್ ಕಡಿಮೆ ಇತ್ತು. ಹಾಗೆ ನಾವು ಟ್ರಾವೆಲ್ ಮಾಡಬೇಕಾಗಿದ್ದು ಸಿಂಗಾಪುರ್ ಏರ್ಲೈನ್ಸ್. ಆ ಸಿಂಗಾಪುರ್ ಏರ್ಲೈನ್ಸ್ ಫ್ಲೈಟ್ ಲ್ಯಾಂಡಿಂಗ್ ಕೂಡ ಈ ವಿಡಿಯೋ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ಈ ಕ್ಲೀನ್ ಅಂಡ್ ಹೈಜೆನಿಕ್ ಇರ್ತಕ್ಕಂಥ ಏರ್ಪೋರ್ಟ್ ಕೂಡ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಜಾಗವನ್ನು ಕೂಡ ನಾನು ನೋಡಿದ್ದು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಸ್ನೇಹಿತರೆ. ಬನ್ನಿ. ಸ್ನೇಹಿತರೆ, ಇದು ಇದರ ದೊಡ್ಡ ಬಂದ್ಬಿಟ್ಟು ನೋಡಿ, ಇದು ಆಲ್ಮೋಸ್ಟ್ ಆಲ್ ಹೇಳ್ಬೋದಂದ್ರೆ ಏನ್ ಹೇಳ್ಬೇಕಂದ್ರೆ ಸ್ನೇಹಿತರೆ 65,500 ಚದರ್ ಮೀಟರ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ 4 ಟರ್ಮಿನಲ್ಗಳು, 4 ಚೆಕ್ ಇನ್ ಹಾಲ್ಗಳು ಇದೆ ಸ್ನೇಹಿತರೆ. ಹಾಗೆ 48 ಚೆಕ್ ಇನ್ ಕೌಂಟರ್ವರೆಗೂ ನಾವು ಎಕ್ಸ್ಟೆಂಡ್ ಮಾಡಬಹುದು. ಹಾಗೆ ಈ ವಿಮಾನ ನಿಲ್ದಾಣ ಎಷ್ಟು ದೊಡ್ಡದಿದೆ ಅಂತಂದ್ರೆ ಸ್ನೇಹಿತರೆ, ಸುಮಾರು ಈ ಏರ್ಪೋರ್ಟ್ ಅನ್ನು ಕೂಡ ನೀವು ಎಕ್ಸ್ಟೆಂಡ್ ಮಾಡಬಹುದು.
48 ಚೆಕ್ ಇನ್ ಕೌಂಟರ್ ಮಾಡಬಹುದು ಮತ್ತೆ 72 ಕೂಡ ಇದನ್ನ ವಿಸ್ತಾರ ಮಾಡಬಹುದು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ 15 ಎಲಿವೇಟರ್ಗಳು ಕೂಡ ಕರ್ತವ್ಯದಲ್ಲಿ ಇದಾವೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಡ್ಯೂಟಿ ಫ್ರೀ ಶಾಪ್ಸ್ಗಳು ಕೂಡ ತುಂಬಾ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಈ ಏರ್ಪೋರ್ಟ್ ನ ನಾವು ಸುಮಾರು 2 ರಿಂದ 3 ಗಂಟೆ ಎಕ್ಸ್ಪ್ಲೋರ್ ಮಾಡಿದ್ದು. ಈ ವಿಡಿಯೋನ ನೀವು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಕ್ಲೀನ್ ಅಂಡ್ ಹೈಜಿನಿಕ್ ಇರ್ತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಇದು ಫಿಲಿಪೈನ್ಸ್ ಅವರು ತಯಾರು ಮಾಡಿರ್ತಕ್ಕಂಥ ರನ್ವೇ ಅಲ್ಲ, ಮತ್ತೆ ಹೇಳ್ತಾ ಇದೀನಿ, ಇದು US ಏರ್ ಬೇಸ್. ಅಂದ್ರೆ 1956ರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ US ಏರ್ಫೋರ್ಸ್ ನ ಸ್ಟ್ರಾಟಜಿಕ್ ಏರ್ ಕಮಾಂಡ್ಗಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೋಸ್ಕರ ಮಾಡಿರ್ತಕ್ಕಂಥದ್ದು. ಅದು ಕ್ರಮೇಣವಾಗಿ ಫಿಲಿಪೈನ್ಸ್ಗೆ ಹ್ಯಾಂಡ್ ಓವರ್ ಮಾಡಲಾಯಿತು. ಇದು ಸಿಬು ಮಕ್ತಾನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಂದು ವಿಶೇಷವಾಗಿ ಎಕ್ಸ್ಪ್ಲೋರ್ ನಾನು ಮಾಡಿದ್ದು. ಹಾಗೆ ಇದು ನೋಡಿ ಎಷ್ಟು ಒಂದು ಅಟ್ರಾಕ್ಷನ್ ಏರ್ಪೋರ್ಟ್ ಇದಾಗಿರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇದು ಸಿಬು ದ್ವೀಪವನ್ನು ಸುತ್ತುವರೆದಿರುವ ಸಮುದ್ರ ಅಲೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ಬೋದು. ಟರ್ಮಿನಲ್ 2 ಅನ್ನು 2019ರಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಇದು ವರ್ಲ್ಡ್ ಆರ್ಕಿಟೆಕ್ಚರ್ ಫೆಸ್ಟಿವಲ್ನಲ್ಲಿ ಕಂಪ್ಲೀಟೆಡ್ ಬಿಲ್ಡಿಂಗ್ ಟ್ರಾನ್ಸ್ಪೋರ್ಟ್ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡೆದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಹೊರಗಡೆ ನಿಮಗೆ ಏರ್ಪೋರ್ಟ್ ಇವಾಗ ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ದೇನೆ. ಅಲ್ಲಿ ಪಕ್ಕದಲ್ಲಿ ನಮಗೆ ಏರ್ ಬೇಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಪ್ಯಾರಲಲ್ ಆಗಿ. ಹಾಗೆ ಪ್ಯಾಸೆಂಜರ್ ಫ್ಲೈಟ್ ಕೂಡ ಇಲ್ಲಿ ಇಂಟರ್ನ್ಯಾಷನಲ್ ಆಗಿ ಫ್ಲೈ ಮಾಡಲಿಕ್ಕೆ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿದ್ದು. ನೋಡಿ, ಇದು ಫಿಲಿಪೈನ್ಸ್ ಫ್ಲೈಟ್, ಇದು ಏರ್ ಏಷ್ಯಾ ಫ್ಲೈಟ್, ಹಾಗೆ ಯುನೈಟೆಡ್ ಫ್ಲೈಟ್, ಹಾಂಗ್ಕಾಂಗ್ ಫ್ಲೈಟ್. ಇದು ಒನ್ ಆಫ್ ದಿ ಬೆಸ್ಟ್ ನಾನು ನೋಡಿರೋ ಪ್ರಕಾರ ಏರ್ಪೋರ್ಟ್ ನೋಡ್ಲಿಕ್ಕೆ ನನಗೆ ಸಿಕ್ಕಿದ್ದು. ಅದನ್ನ ನೀವು ಕೂಡ ನೋಡ್ಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಶೇಷವಾಗಿ ಎಕ್ಸ್ಪ್ಲೋರ್ ನಾನು ಮಾಡಿದ್ದು ಸ್ನೇಹಿತರೆ. ಹಾಗೆ ಹೊರಗಡೆಯಿಂದ ನೋಡಿ, ಬೋಟ್ನ ತಲೆ ಕೆಳಗಾಗಿ ಇರ್ತಕ್ಕಂಥ ಒಂದು ಶೇಪಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಸಿಬು ಪೆಸಿಫಿಕ್ ಅಂತ ಒಂದು ಫ್ಲೈಟ್ಗಳು ಇವು ಕೂಡ ಇಲ್ಲಿ ಇದೆ ಸ್ನೇಹಿತರೆ. ಫಿಲಿಪೈನ್ ಫ್ಲೈಟ್ನ ಹೆಸರು ಸಿಬು ಪೆಸಿಫಿಕ್ ಅಂತ ಕರೀತಾರೆ ಸ್ನೇಹಿತರೆ. ಹಾಗೆ ನಮ್ಮ ಸಿಂಗಾಪುರ್ ಏರ್ಲೈನ್ಸ್ ಬಂದಿದ್ದು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಹೇಗೆ ಬರುತ್ತೆ ಮತ್ತೆ ಹೇಗೆ ಲ್ಯಾಂಡಿಂಗ್ ಆಗುತ್ತೆ ಅನ್ನೋ ಕೂಡ ನಾನು ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ನಾವು ಇವತ್ತು ಹೋಗಬೇಕಾಗಿರೋದು 20 ಡೋರ್ ನಂಬರ್ ಗೇಟ್ ನಂಬರ್ಗೆ ಹೋಗಬೇಕು. ಆದರೆ 20, 21, 22 ನಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಪ್ಯಾಸೆಂಜರ್ ವೇಟಿಂಗ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ವಿಶೇಷವಾದ ಜಾಗ. ಈ ಜಾಗ ನೋಡಿ, ಏರ್ಪೋರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಜಾಗ. ಇದು ಇಂಟಿಗ್ರೇಟೆಡ್ ಡಿಸೈನ್ ಅಸೋಸಿಯೇಟೆಡ್ ಮಾಡಿರೋದು ಬಂದ್ಬಿಟ್ಟು ಆಸ್ಟ್ರಿಯಾದ ಯುರೋಪಿಯನ್ ಮರದ ಕಮಾನುಗಳೊಂದಿಗೆ ಟರ್ಮಿನಲ್ ಅನ್ನ ವಿನ್ಯಾಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ಈ ತರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನನ್ನ ವಿಡಿಯೋದಲ್ಲಿ ನೀವು ನೋಡಬಹುದು ಸ್ನೇಹಿತರೆ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಬಾರಿ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಜೆಸ್ಟ್ ಮಾಡಿ ಅಂತ ಹೇಳ್ಬೋದು. ನೋಡಿ, ಇದೇ ನಾವು ಏರ್ಪೋರ್ಟ್ ಅಲ್ಲಿ ಇವತ್ತು ಬ್ಯಾಕ್ ಟು ಇಂಡಿಯಾ ಬರ್ತಾ ಇರೋದು ಸಿಂಗಾಪುರ್ ಏರ್ಲೈನ್ಸ್. ಈ ಸಿಂಗಾಪುರ್ ಏರ್ಲೈನ್ಸ್ 20 ಡೋರ್ ನಂಬರ್ ಗೇಟ್ ನಂಬರ್ ಹತ್ರ ಬರುತ್ತೆ ಸ್ನೇಹಿತರೆ. ಫಿಲಿಪೈನ್ಸ್ ಬಗ್ಗೆ ನಿಮಗೆ ಡಿಟೇಲ್ ಆಗಿ ನಾನು ಎಷ್ಟು ಕ್ಯಾಪ್ಚರ್ ಮಾಡಬೇಕು, ಕವರ್ ಮಾಡೋಕೆ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋಗಳನ್ನ ನೋಡಬಹುದು ಸ್ನೇಹಿತರೆ. ಇವಾಗ ಸಿಂಗಾಪುರ್ ಏರ್ಲೈನ್ಸ್ ಫ್ಲೈಟ್ ಗೇಟ್ ನಂಬರ್ 20ಗೆ ರೀಚ್ ಆಗ್ತಾ ಇದೆ. ನೋಡಿ, ಅದುವೇ ಈ ಫ್ಲೈಟ್. ಈ ಫ್ಲೈಟ್ ಅಲ್ಲಿ ನಾವು ಟ್ರಾವೆಲ್ ಮಾಡಿದ್ದು ಫಿಲಿಪೈನ್ಸ್ ಸಿಬು ಮಕ್ತಾನಿಂದ ಸಿಂಗಾಪುರ್ಗೆ ಬ್ಯಾಕ್ ನಾವು ಟ್ರಾವೆಲ್ ಮಾಡಿದ್ದು. ಹಾಗೆ ನಾನು ನೋಡಿದ್ದು ಒಂದು ಸಿಬು ಸಿಟಿ ಏರ್ಪೋರ್ಟ್. ಇದು ಇವತ್ತಿನ ವಿಶೇಷವಾಗಿತ್ತು. ಹಾಗೆ ನೀವು ಕೂಡ ಇದನ್ನ ನೋಡಿ ಎಂಜಾಯ್ ಮಾಡಿದ್ರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈ ತರ ಒಂದು ಇಂಟ್ರೆಸ್ಟಿಂಗ್ ಆದಂತ ಫ್ಲೈಟ್ ಟ್ರಾವೆಲಿಂಗ್ ಪ್ಲಸ್ ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಿಮ್ಮೆಲ್ಲರ ಹುರುಪು ಮತ್ತೆ ನಿಮ್ಮೆಲ್ಲರ ಲೈಕ್ಸ್ ಮತ್ತು ಶೇರ್ ಇಂದ ಮಾತ್ರ ಈ ಸಾಧ್ಯವಾಗಿದ್ದು. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮ್ಯಾಕ್ಸಿಮಮ್ ಅಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಶೇಷ ಏನಂದ್ರೆ ಸಿಬು ಮಕ್ತಾನ್ ಏರ್ಪೋರ್ಟ್ ಟರ್ಮಿನಲ್ 2. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಆಗಿತ್ತು. ಮತ್ತೆ ಹೇಳ್ತೀನಿ ಸ್ನೇಹಿತರೆ, ಇದು US ಏರ್ಬೇಸ್ ಇಂದ ತಯಾರಾದಂಥ ರನ್ವೇ. ಹಾಗೆ 2019ರಲ್ಲಿ ಈ ಲಾಂಚ್ ಆಯಿತು ಟರ್ಮಿನಲ್ 2 ಅಂತ ಹೇಳ್ಬೋದು. ಅಷ್ಟೇ ಕ್ಲೀನ್ ಅಂಡ್ ಹೈಜೆನಿಕ್ ಇರ್ತಕ್ಕಂಥ ಒಂದು ಏರ್ಪೋರ್ಟ್ನ ನೀವು ಇವತ್ತು
ಎಕ್ಸ್ಪ್ಲೋರ್ ಮಾಡಿದಿರ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹೀಗೆ ಒಂದು ವಿಶೇಷವಾದಂತಹ ಎಕ್ಸ್ಪ್ಲೋರ್ ಮಾಡೋಣ ಮುಂದಿನ ವಿಡಿಯೋಗಳಲ್ಲಿ. ದಯವಿಟ್ಟು ನನ್ನ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದಕ್ಕೆ ಬೆಸ್ಟ್ ಏರ್ಪೋರ್ಟ್ ಅಂತ ಅವಾರ್ಡ್ ಬಂದಿದ್ದು 2023ರಲ್ಲಿ. ಹಾಗೆ 5 ಮಿಲಿಯನ್ ಪ್ಯಾಸೆಂಜರ್ ಕ್ಯಾಟಗರಿಯಲ್ಲಿ ಇದು ಬೆಸ್ಟ್ ಅವಾರ್ಡ್ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಲ್ಪನಾ ಕಾಂತು ಲೈಫ್ ಸ್ಟೈಲ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.